ಇಂಡಸ್ಟ್ರಿ ಮಾಡ್ಬೇಕಾದ್ರೆ ಎಸ್ ಆಕ್ಟೆಡ್ ಇನ್ ಅ ಮೂವಿ. ಅಂಡ್ ಯಾವ್ದು ಆಕ್ಟರ್ ಗೊತ್ತಾ? ಮೆಲ್ ಗಿಬ್ಸನ್. ಆದರೆ ಮೊದಲನೇದಾಗಿ ತಮ್ಮೆಲ್ಲರ ಕ್ಷಮೆಯನ್ನ ಕೇಳ್ತೇನೆ. ನಾನು 6:30 ಬರ್ತೇನೆ ಅಂತ ಹೇಳಿ ಸಮಯ ಕೊಟ್ಟಿದ್ದೆ. ಕಿರಣ್ ಹೇಳಿದಾಗೆ ನಮಗೆ ರಾಜ್ಯಕ್ಕೆ, ದೇಶಕ್ಕೆ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ರಾಜ್ಯಕ್ಕೆ ಸುಮಾರು 10 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಲೇಬೇಕು. ಹಾಗಾಗಿ ಸ್ವಲ್ಪ ತಡ ಆಯ್ತು, ಇನ್ನೂ ನಡೀತಾ ಇದೆ. ಮುಖ್ಯಮಂತ್ರಿಗಳ ಭಾಷಣ ಮುಗಿದ ತಕ್ಷಣ ಓಡಿದೋಗಿದ್ದೀನಿ ಅಲ್ಲಿಂದ. ಇನ್ನೂ ನಡೀತಾ ಇದೆ. ಅವರ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಮಾತಾಡ್ತಾ ಇದ್ರು. ನಾನು ಮೆಲ್ಲಿಗೆ ಜಸ್ಟ್ ಕ್ಲಿಪ್ ಔಟ್. ಸೊ ಅದರಿಂದ ಕ್ಷಮಿಸಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ನನಗೆ ಕರ್ಮ ಬ್ರದರ್ಸ್ ನನ್ಗೆ ಯಾವಾಗಲೂ ಜ್ಞಾಪಕ ಇದ್ದಂಗಿದೆ ಬಂದಿದ್ದು. ಸುಮ್ಮನೆ ಸ್ವಲ್ಪ ಅದರಂತೂ ಕೊನೆಗೂ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಾನು ವಿಶೇಷವಾಗಿ ಅವರಿಗೆ, ನನ್ನ ಮಂಜುಗೆ ಮತ್ತು ಕಿರಣ್ಗೆ, ರಾಜುಗೆ ಮತ್ತು ನಮ್ಮ ಹೀರೋಯಿನ್ ಮೃದುಲತಾಗೆ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಅವರು ಮತ್ತು ರೆಡ್ಡಿ ಅವರು, ಅರ್ಜುನ್ ಜನ್ಯ ಅವರು ಮತ್ತು ತಪಸ್ವಿನಿ ಅವರು ಅವರೆಲ್ಲ ಭಾಗವಹಿಸಿದ್ದಾರೆ. ನಿಜಕ್ಕೂ ಬಹಳ ಚೆನ್ನಾಗಿ ಬಂದಿದೆ. ಯಾಕೆಂದ್ರೆ ಕ್ರಿಟಿಸಿಸಮ್ ಮಾಡ್ಬೋದು, ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ ಚೆನ್ನಾಗಿ ಬಂದಿದೆ. ಸಾಂಗು ಚೆನ್ನಾಗಿ ಬಂದಿದೆ. ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಯಶಸ್ಸಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ. ಸಿನಿಮಾ ಇಂಡಸ್ಟ್ರಿ ಬಹಳ ಕಠಿಣವಾದ ಇಂಡಸ್ಟ್ರಿ. ನಾನು ಅವರಿಬ್ಬರಿಗೂ ಬೈತಾ ಇದ್ದೆ, ಯಾಕೋ ನೀವು ಇದಕ್ಕೆಲ್ಲ ಹೋಗಿದ್ದೀರಾ, ಸುಮ್ಮನೆ ಇರೋಕ್ಕಾಗಲ್ಲ ಅಂತ. ಹುಡುಗರು ಗೊತ್ತಿಲ್ಲ, ಸ್ವಲ್ಪ ಅವ್ರಿಗೂ ಎಲ್ಲೋ ಒಂದು ಕಡೆ ಆಸಕ್ತಿ ಬಂತು ಅಂತ ಹೇಳಿ ಮಾಡಿದ್ದಾರೆ. ಶ್ರಮ ಬಿದ್ದು ಮಾಡಿದ್ದಾರೆ. ಲಾಟ್ ಆಫ್ ಟ್ರಬಲ್. ಚೆನ್ನಾಗಿ ಬಂದಿದೆ. ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಾನು ಆಶಿಸ್ತೇನೆ ಮತ್ತು ಸಕ್ಸಸ್ ಆಗುತ್ತೆ ಕೂಡ. ಯಾವುದು ಪಿಕ್ಚರಲ್ಲಿ ನಂಗೆ ಕಾಣೋದೇ ಇಲ್ವಲ್ಲ, ಬಹಳ ಚೆನ್ನಾಗಿ ಮಾಡಿದ್ಯಾ. ಸೋಲ್ಸೋದು ಹೀರೋಯಿನ್ ಇಬ್ಬರು ಚೆನ್ನಾಗಿ ಮಾಡಿದ್ದೀರಿ. ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚೆಚ್ಚು ಪಿಕ್ಚರ್ಗಳನ್ನು ಮಾಡೋಂಥ ಆಗಲಿ ಅಂತೇಳಿ ನಾವೆಲ್ಲ ಬಯಸ್ತೇವೆ. ಸಮಾಜದಲ್ಲಿ ನಾವೆಲ್ಲ ಏನು ಬಯಸ್ತೇವೆ ಸಿನಿಮಾಯಿಂದ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆವು. 25 ವರ್ಷದ ಹಿಂದಕ್ಕೆ ಹೋದ್ರೆ ಸಿನಿಮಾಗಳಲ್ಲೆಲ್ಲ ಮಾರಲ್ ಸ್ಟೋರೀಸ್ ಇರ್ತಾಯಿದೆ. ಅಂದರೆ ಜನರೇಷನ್ಸ್ಗೆ ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಇರ್ತಾ ಇತ್ತು. ಯಾವುದೇ ಪಿಕ್ಚರ್ನಲ್ಲಿ ಒಂದು ಮೆಸೇಜು ಕೊಡ್ತಾ ಇದ್ರು. ಅದು ಇಡೀ ಸಮಾಜಕ್ಕೆ ಅನುಕೂಲ ಆಗುವಂಥದ್ದು, ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂಥದ್ದು ಒಂದು ಸಂದೇಶ ಇರ್ತಾ ಇತ್ತು. ಇತ್ತೀಚಿನ ದಿನದಲ್ಲಿ ಅಫ್ಕೋರ್ಸ್ ಕಮರ್ಷಿಯಲ್ ಆಗಿಬಿಟ್ಟಿದ್ದಾವೆ. ಕಮರ್ಷಿಯಲಿನ ಜೊತೆಗೆ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟಿನ ಜೊತೆಗೂ ಒಂದು ಸಂದೇಶ ಇರಬೇಕಾಗ್ತದೆ ಅನ್ನುವಂಥದ್ದು. ಈಗೇನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಂಗರ್ ಜನರೇಷನ್ಸ್ಗಳು ಎಷ್ಟೋ ಜನ ಫಿಲ್ಮ್ ನೋಡಿ ಅದೇ ಥರ ನಾನು ಆಗಬೇಕು ಅಂದ್ಕೊಂಡ್ಬಿಡ್ತಾರೆ. ಅದು ಕಷ್ಟ. ಪಿಕ್ಚರೇ ಅದು, ಆದರೆ ರಿಯಲ್ ಲೈಫೇ ಬೇರೆ ಇರ್ತದೆ. ಮೊನ್ನೆ ಯಾವುದೋ ಒಂದು ಫಿಲಮ್ದು ಇದು ಬರ್ತಾ ಇತ್ತು ಇದರಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಡ್ರಗ್ಸ್ ಬಗ್ಗೆ ಮಾಡಿದ್ದಾರೆ. ನಾನು ಹೋಮ್ ಮಿನಿಸ್ಟರ್ ಆಗಿ ನನಗೆ ಈ ಡ್ರಗ್ಸ್ ಅನ್ನ ನಿಲ್ಲಿಸಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾವು ಒಂದು ರೀತಿಯಲ್ಲಿ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ಐ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿ ಡ್ರಗ್ಸ್ ಇನ್ ದಿ ಸ್ಟೇಟ್. ಅಂಥದ್ರಲ್ಲಿ ಆ ಪಿಕ್ಚರ್ ನೋಡಿದ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ.
ಇದು ಒಟ್ಟಾರೆ ಮೆಸೇಜ್ ಹೊರಟೋಗಿದೆ. ಅದು ಆ ರೀತಿ ಇಂಪ್ಯಾಕ್ಟ್ ಆಗಬಾರ್ದು ಸೊಸೈಟಿಗೆ, ಜನರೇಷನ್ಸ್ಗೆ ಇಂಪ್ಯಾಕ್ಟ್ ಆ ರೀತಿ ಆಗಬಾರ್ದು. ಅಂತಹ ಪಿಕ್ಚರ್ಗಳನ್ನ ಮಾಡಬೇಕಾಗ್ತದೆ, ಇಂಪ್ಯಾಕ್ಟ್ ಆಗೋದು ಸೊಸೈಟಿಯಲ್ಲಿ ಆ ರೀತಿ ಅಂತೇಳಿ. ಹಾಗಾಗಿ ಯಾವುದೇ ಒಂದು ಪಿಕ್ಚರನ್ನು ಮಾಡಿದಾಗ, ಪ್ರೊಡಕ್ಷನ್ ಮಾಡಿದಾಗ ಅದರಿಂದ ಒಂದು ಮೆಸೇಜ್ ಹೋದ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನಮಗೆ ಅನಿಸುತ್ತೆ. ಇದರ ಅವಶ್ಯಕತೆ ಇದೆ. ಬಿಕಾಸ್ ಪಿಕ್ಚರು ಮೀಡಿಯಾ ವೆರಿ ಸ್ಟ್ರಾಂಗ್ ಮೀಡಿಯಾ ಇದು. ಅದಕ್ಕೆ ಅದು ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಅದರಿಂದ ಒಳ್ಳೆಯದಾಗಲಿ. ವಿಶ್ ಆಲ್ ದಿ ಬೆಸ್ಟ್ and more productions faster. Okay? ಸರ್ ಒಂದೇ ಒಂದು ಸೆಕೆಂಡ್ ಇಲ್ಲೇ ಇರಬೇಕು ದಯವಿಟ್ಟು ವೇದಿಕೆ ಮೇಲೆ. ಸರ್ ನೀವು ಬಿಡು ಮಾಡ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.